2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದಲ್ಲಿ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿತ್ತು. 2024ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಸ್ಥಾನವನ್ನ ಪಡೆದುಕೊಂಡ್ರು. ಈ ಮಧ್ಯೆ ಕೇವಲ 2.5 ವರ್ಷಗಳಲ್ಲಿ ಈ ಮೈತ್ರಿ ಮುರಿದು ಬೀಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ. ಖುದ್ದು ಎಚ್.ಡಿ. ಕುಮಾರಸ್ವಾಮಿ ಅವರೇ ಈ ಕುರಿತು ಸುಳಿವು ನೀಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ದೆಹಲಿಯಿಂದ ಟಿಕೆಟ್ ತರುವ ಜವಾಬ್ದಾರಿ ನನ್ನದು ಅಂತ ಜೆಡಿಎಸ್ ಕಾರ್ಯಕರ್ತರಿಗೆ ಭರವಸೆಯನ್ನ ಕೂಡ ನೀಡಿದ್ದರು. ಇದೀಗ ಮಂಡ್ಯ ಜೆಡಿಎಸ್ನ ಮತ್ತೊಬ್ಬ ನಾಯಕರು ಮೈತ್ರಿ ಬಗ್ಗೆ ತಮ್ಮ ಅಪಸ್ವರವನ್ನ ಎತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಹೀಗಂತ ಜೆಡಿಎಸ್ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಂಡ್ಯದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ನಾಯಕ ಕುಮಾರಸ್ವಾಮಿ, ನನ್ನ ಪಕ್ಷ ಜೆಡಿಎಸ್, ಕುಮಾರಣ್ಣ ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳ ಜೊತೆ ಇರ್ತೇವೆ, ಜೊತೆಗೆ ನಾನೇ ಜೆಡಿಎಸ್ ಅಭ್ಯರ್ಥಿ ಅಂತ ಶ್ರೀಕಂಠಯ್ಯನವರು ಓಪನ್ ಆಗಿ ಹೇಳಿದ್ದಾರೆ. ಇನ್ನು ಮೈತ್ರಿ ಮಾಡಿಕೊಂಡಾಗ ಅಭ್ಯರ್ಥಿ ಆಯ್ಕೆಯನ್ನ ಉಭಯ ಪಕ್ಷಗಳು ಚರ್ಚಿಸಿ ನಿರ್ಧಾರವನ್ನ ಮಾಡುತ್ತೆ. ಆದ್ರೆ ರವೀಂದ್ರ ಶ್ರೀಕಂಠಯ್ಯ ಬಹಿರಂಗವಾಗಿ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡಿದ್ದಾರೆ. ಇದು ಬಿಜೆಪಿ ಜೆಡಿಎಸ್ ಮೈತ್ರಿ ಮುರಿದು ಬೀಳುವ ಸೂಚನೆಯನ್ನ ನೀಡುತ್ತಿದೆ. ಇನ್ನು ರವೀಂದ್ರ ಶ್ರೀಕಂಠಯ್ಯನವರು ಮೈತ್ರಿ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಬೇರೆಯವರ ಹಿಂದೆ ಹೋಗೋರನ್ನ ನನ್ನ ಜೊತೆ ಇಟ್ಕೊಳ್ಳಲ್ಲ, ಜೆಡಿಎಸ್ ಬಿಟ್ಟು ಬೇರೆಯವರ ಹಿಂದೆ ಹೋಗುವವರು ಮೀರ್ ಸಾದಿಕ್ ನಂತವರು, ಅಂದ್ರೆ ಟಿಪ್ಪು ಕಾಲದಲ್ಲಿ ಅವರು ಒಳಗಿದ್ದುಕೊಂಡೇ ಇಡೀ ಸಾಮ್ರಾಜ್ಯ ಧ್ವಂಸ ಮಾಡಿದ್ರು. ನಾನು ಅಂತವರಿಗೆ ಅವಕಾಶವನ್ನ ಮಾಡಿಕೊಡೋದಿಲ್ಲ. ನನ್ನ ಬಳಿ ಇರುವವರು ವೀರರು, ಧೀರರು, ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಇದ್ದಾರೆ ಅಂತ ಶ್ರೀಕಂಠಯ್ಯನವರು ಹೇಳಿದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.